ಸೊ ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ನಮ್ಮ ಮನೇಲಿ ಬಾಬುನ ಪೂಜೆ ಮಾಡ್ತೀವಿ. ಬಾಬುನ ಫೋಟೋಗೆ ನಮ್ಮ ಯಜಮಾನ್ರು ಹೂವು ಹಾಕ್ತಾಯಿದ್ದಾರೆ. ಪ್ರತಿ ಗುರುವಾರನೂ ನಾವು ಮಾರ್ಕೆಟಿಂದ ಹೂವು ತರಿಸಿ ಬಾಬುನ ಫೋಟೋಗೆ ಮತ್ತು ಬಾಬುನ ದೇವಸ್ಥಾನಕ್ಕೆ ಹೂವು ಕೊಡ್ತೀವಿ. ಬಾಬುನ ಫೋಟೋಗೆ ಹೂವು ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಾಬುನ ದೇವಸ್ಥಾನಕ್ಕೆ ಹೊರಟರು. ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರ ಬಾಬುನ ಟೆಂಪಲ್ ಇದೆ ನೋಡಿ, ಇದು ದೇವಸ್ಥಾನ. ಇವರು ಅಲ್ಲಿನ ಭಟ್ರು. ಇವರು ಯಾವಾಗಲೂ ಹೂವು ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮತ್ತು ಪೂಜೆನೂ ಚೆನ್ನಾಗಿ ಮಾಡ್ತಾರೆ. ಕಾಮಾಕ್ಷಿಪಾಳ್ಯ ಸುತ್ತಮುತ್ತ ಯಾರ್ಯಾರು ಇದ್ದೀರಾ ಅವ್ರಿಗೆ ಈ ದೇವಸ್ಥಾನ ಗೊತ್ತಿಲ್ಲ ಅಂದರೆ ಅವರೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬನ್ನಿ. ಬಾಬುನ ದೇವಸ್ಥಾನ ತುಂಬ ಚೆನ್ನಾಗಿ. ದೇವ್ರ ಹತ್ರ ಫೋಟೋ ತೊಗೊಂಡು ಮನೆಗೆ ಬಂದರು. ಮನೆಯಲ್ಲೆಲ್ಲ ದೇವ್ರಿಗೆ ಹೂವು ಎಲ್ಲ ಹಾಕಿ ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಗುರುವಾರನೂ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ. ತಂದೆ ಸಾಯಿಬಾಬಾ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪೂಜೆ ಎಲ್ಲ ಮಾಡಿಕೊಂಡು ನಾನು ದೇವರಲ್ಲಿ ನಮಸ್ಕಾರ ಮಾಡಿಕೊಂಡು ಟಿಫನ್ ರೆಡಿಯಾಗಿತ್ತು. ಬಿಸಿಬೇಳೆಭಾತ್ ಮಾಡಿದ್ದೆ. ಟಿಫನ್ ಎಲ್ಲ ಮಾಡಿ ಪಾಪುನ ಆಟ ಆಡ್ಸೋಕ್ಕೆ ಹೇಳಿದೆ. ಪಾಪುನ ಆಟ ಆಡಿಸ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊತಾ ಇದ್ದೆ. ಅವರು ಆಟ ಆಡ್ಸೋದು ಬಿಟ್ಬಿಟ್ಟು ಪಾಪುನ ಬಿಟ್ಟು ಗೇಮ್ ಆಡ್ತಾರೆ. ಫ್ರೀ ಟೈಮಲ್ಲಿ PS5 ಆಡ್ತಾ ಇದ್ದಾರೆ. ನಮ್ಮ ಮನೇಲಿ PS ಆಡಿದಾಗಲೆಲ್ಲ ಸಣ್ಣದೊಂದು ವಾರ್ ನಡೆಯುತ್ತೆ ಅಮ್ಮ ಮಗನಿಗೆ. ನಮ್ಮ ಅತ್ತೆ ಇದು ಆಡೋದ್ರಿಂದ ಸ್ಟ್ರೆಸ್ ಆಗುತ್ತೆ ಕಣ್ಣಿಗೆ ಅಂತ ನಮ್ಮತ್ತೆ. ಬಟ್ ಇವರು ಇದು ಆಡಲೇಬೇಕು, ನಾನು ಆಡಿದ್ರೆ ಸ್ಟ್ರೆಸ್ ನನಗೆ ಕಮ್ಮಿ ಆಗುತ್ತೆ ಅಂತ ಇವರು. ಇದು ಆಡೋದು ಒಳ್ಳೇದಾ ಕೆಟ್ಟದಾ ಕಮೆಂಟ್ ಮಾಡಿ. ಕಮೆಂಟ್ ಜೊತೆ ವಾರಗೊಂದು ಸೊಲ್ಯೂಷನ್ ನೀವೇ ಹೇಳಿ. ನನಗೆ ಅಷ್ಟು ಗೊತ್ತಿಲ್ಲ. ನೋಡಿ, ಅಕ್ಕನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಪಾಪು. ಅಕ್ಕ ಎಲ್ಲಪ್ಪ? ಅಕ್ಕ ಎಲ್ಲಿ? ದಿಶಾನಿ, ಹಲೋ ಹಲೋ. ನೋಡಿ, ನಾಚಿಕೆ ಆಗೋಯ್ತು ನೀವು ನೋಡ್ತಾ ಇರೋದಕ್ಕೆ. ಅಕ್ಕ ಇಲ್ಲಮ್ಮ. ನೋಡಿ, ನಮ್ಮ ಜೊತೆ ಮಗಳಿಗೋಸ್ಕರ ತಂದೆನೂ ವೇಟ್ ಮಾಡ್ತಾ ಇದ್ದಾರೆ. ವ್ಯಾನ್ ಬರ್ತಾ ಇದೆ. ಬಂದ ತಕ್ಷಣ ಇನ್ನು 3 days ಹಾಲಿಡೇ ಬೇರೆ. 3 days ಫುಲ್ಲು ಗಲಾಟೆ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಇಲ್ಲಿ ಅಂತಾನೆ ಕಾಯ್ತಾ ಇರ್ತಾಳೆ. ಹಾಯ್ ಕರಿಷ್ಮಾ. ನೋಡಿ ಅವ್ರ ಅಕ್ಕನ ರಿಯಾಕ್ಷನ್ನು. ಇಬ್ಬರು ಕ್ಯೂಟ್ನೆಸ್ಸು ಮತ್ತು ಕೇರಿಂಗು ಎಲ್ಲ ನೋಡೋಕೆ ತುಂಬ ಖುಷಿ ಆಗುತ್ತೆ. ನನಗೆ ಬಾಂಡಿಂಗ್ ತುಂಬ ಹೀಗೆ ಖುಷಿಯಾಗಿರಲಿ ನನ್ನ ಮಕ್ಕಳು. ಹಾಯ್ ಮಾಡ್ರಿ. ಬಾ ಅಕ್ಕ, ಯೂನಿಫಾರ್ಮ್ ಚೇಂಜ್ ಮಾಡಲಿ. ಬಾ ಹೋಗಪ್ಪ, ವಾಶ್ ಮಾಡ್ಕೊ. ವಾಟರ್ ಪ್ಯೂರಿಡ್ ಪ್ರಾಬ್ಲಮ್ ಆಗಿತ್ತು. ಟೆಕ್ನಿಷಿಯನ್ ಬಂದಿದ್ದರು, ಇವಾಗ ರೆಡಿ ಮಾಡಿದ್ದಾರೆ. ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಮೆನ್ಷನ್ ಮಾಡಿದ್ದೀವಿ, ಕಾಲ್ ಮಾಡಿ. ಮತ್ತು ನಮ್ಮ ಯಜಮಾನ್ರು ನಮ್ಮ ಅತ್ತೆನ ಕರ್ಕೊಂಡು ಸಂಜೆ ಪೂಜೆಗೆ ಹೋದರು. ಸಂಜೆ ಪೂಜೆ ವಿಶೇಷ ಪೂಜೆ ಇರುತ್ತೆ ಪ್ರತಿ ಗುರುವಾರ ಬಾಬನ ದೇವಸ್ಥಾನದಲ್ಲಿ. ಯಾರಾದರೂ ಬಾಬಂಗೆ ಹರಕೆ ಮಾಡ್ಕೊಂಡಿದ್ರೆ ಬಟ್ಟೆ ಏನಾದರೂ ತಂದುಕೊಟ್ರೆ ಬಾಬನಿಗೆ ಬಟ್ಟೆ ಹಾಕಿ ಅಲಂಕಾರ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಪ್ರತಿ ಗುರುವಾರ ಮಿಸ್ ಮಾಡದಿರೋ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲರಿಗೂ ಒಳ್ಳೇದು ಮಾಡಿ. ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಬ್ರಹ್ಮಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಪ್ರಾರ್ಥನೆ ಮಾಡಿ ಮತ್ತೆ ಆ ದೇವಸ್ಥಾನದಲ್ಲಿ ರಾಣಿ ಧೂಪ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ 3 ಪ್ರದಕ್ಷಿಣೆ ಹಾಕಿ ಒಳ್ಳೇದಾಗಲಿ ಅಂತ ಮುಂದೆ ಹೋಗೋಣ. ನೋಡಿ, ನಮ್ಮ ಅತ್ತೆನೂ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಮನೇಲಿ ನಾವ್ಯಾರಾದರೂ ಮಿಸ್ ಮಾಡಿದ್ರು ನಮ್ಮ ಅತ್ತೆ ಮಾತ್ರ ನೈಟ್ ಎಷ್ಟೊತ್ತೇ ಆದರೂ ಸರಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಅಂದರು ಸಂಜೆ ಆದರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ. ಅಲ್ಲಿಂದ ಕ್ಯಾಂಡಲ್ ಹಚ್ಚಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಕಲರ್ ಕ್ಯಾಂಡಲ್ಸ್ ಇರುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ
ಅದಕ್ಕೆ ಪ್ರಿಯಾರಿಟಿ ತೊಗೊಂಡು ಅದಕ್ಕೆ ಕ್ಯಾಂಡಲ್ ಹಚ್ಬೇಕು ಆ ಕಲರ್ದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಮ್ಗೆ ಯಾವ ಕಲರ್ ಬೇಕು ಅನಿಸುತ್ತೋ ಆ ಕಲರ್ನ ದೇವ್ರ ಹತ್ರ ಹಚ್ಬಿಟ್ಟು ನಾವು ಕೈ ಮುಕ್ಕೊಬೋದು. ಹೊರಗಡೆ ಬಂದು ಬಾಬುಂದು ದೃಷ್ಟಿ ದಾರ ಇಟ್ಟಿರ್ತಾರೆ, ಅದನ್ನು ತೊಗೊಂಬಂದು ಭಟ್ರ ಕೈಲಿ ಕೊಟ್ಟರೆ ಅವ್ರ ದೇವ್ರ ಪಾದದ ಹತ್ರ ಇಟ್ಬಿಟ್ಟು ಅದನ್ನು ನಮ್ಮ ಕೈಗೆ ಕಟ್ತಾರೆ. ಆಮೇಲೆ ಒಂದು ಪ್ರದಕ್ಷಿಣೆ ಹಾಕಿ ದೇವ್ರನ್ನ ಮುಟ್ಟಿ ಮನಸಾರ ನಮಸ್ಕಾರ ಮಾಡ್ಕೋಬೋದು. ಎಲ್ಲ ಆದಮೇಲೆ ಮತ್ತೆ ನಮ್ಮ ಯಜಮಾನ್ರು ದೇವ್ರ ಹತ್ರ ಒಂದು ಫೋಟೋ ತೊಗೊಂಡು ನೋಡಿ ಭಟ್ರು ನೋಡ್ತಾ ಇದ್ದಾರೆ, ಏನು ಇವ್ರು ಕ್ಲಿಪ್ಪಿಂಗ್ಸ್ ಎಲ್ಲ ತಗೋತಾ ಇದ್ದಾರಲ್ಲ ಅಂತ. ಆ್ಯಕ್ಚುಲಿ ಗೊತ್ತಿಲ್ಲ ಇವರು ವಿಡಿಯೋ ಮಾಡ್ತಾ ಇರೋದು. ಸರ್ಪ್ರೈಸ್ ಕೊಡೋಣ ಬನ್ನಿ, ನಮ್ಮ ಅಮ್ಮನಿಗೆ ನಮ್ಮ ಅಜ್ಜಿಗೆ ಎಲ್ಲರಿಗೂ. ಹಾಯ್ ಹಾಯ್, ನೋಡಿ ನಮ್ಮ ತಂಗಿದಿರು, ಇವ್ರು ನಮ್ಮ ಅಜ್ಜಿ, ಇವ್ರು ನಮ್ಮ ತಾಯಿ, ಇವ್ರು ನೋಡಿ ಇವ್ರು ನಮ್ಮ ಮನೆ ಪ್ಲೇಯರು, ನೋಡಿ ಇವ್ರು ನಮ್ಮ ಅದಕ್ಕೆ. 8 ಗಂಟೆ ಆಗಿತ್ತು. ಪಾಪ ಹೊಟ್ಟೆ ಎಷ್ಟಿದೆ ಅಂದ್ಬಿಟ್ಟು ನಮ್ಮಮ್ಮ ಸರಿ ಮಾಡಿ ತಿನ್ನಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ನಾನೊಬ್ಳು ತಿನ್ನಿಸ್ತೀನಿ, ಆದರೂ ತಿನ್ನಲ್ಲ. ಇದು 4-5 ಜನ ಇದ್ದು ಆಟ ಆಡಿಸಿ ಅದನ್ನು ಮುದ್ದು ಮಾಡ್ಕೊಂಡು ತಿನ್ನಿಸ್ಬೇಕು. ಊಟ ಅಂತ ಮಾಡಲ್ಲ, ಊಟ ತಿನ್ನೋಕ್ಕೆ ಏನಾದರೂ ಇದ್ದರೆ ಸಜೆಷನ್ ಕೊಡಿ. ಸರ್ಕಸ್ ಮಾಡಬೇಕು ನೋಡಿ, ಒಂದು ತುತ್ತು ತಿನ್ನೋಕ್ಕೆ ಮನೆಯವರೆಲ್ಲ ಆಟ ಆಡಿಸ್ಬೇಕಿದೆ ಪಾಪುನ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಮ್ಮ ಅಣ್ಣ ದೇವಸ್ಥಾನದಿಂದ ಮನೆಗೆ ಬರ್ತಾವ್ರೆ. ನಿಮ್ಮ ಕೊಡ್ತಾನೆ. ಅಜ್ಜಿ ಮಗಳ ಕಾನ್ವರ್ಸೇಷನ್. ಮಾತಾಡೋ ದಿಶಾನಿ, ಯಾರದು ಫೋನ್ ಮಾಡಿರೋದು? ಮಗುನ ಹಿಡ್ಕೊಂಡು ಎಡಿಟ್ ಮಾಡೋದು ತುಂಬ ಕಷ್ಟ, ಆದರೂ ನಾವು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀವಿ. ಮಿಡ್ನೈಟ್ ಆಗಿಬಿಡುತ್ತೆ ಎಡಿಟ್ ಎಲ್ಲ ಮಾಡೋಕ್ಕೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಯಾವಾಗ ಬಂದಪ್ಪ ನೀನು? ಊಟ ಮಾಡ್ದಪ್ಪ? ಏನು ಮಾಡ್ತಿದ್ಯಪ್ಪ ನೀನು? ಹಾಂ ಅಕ್ಕ, ಎಲ್ಲಿದ್ಯಕ್ಕ ನೀನು? ಎಲ್ಲಿ ಗೊತ್ತಿಯಪ್ಪ? ಎಲ್ಲಿ ಗೊತ್ತಿ ಮಾತಾಡು. ಹಲೋ ಹಲೋ, ಯಾರದು? ನೀನು ಯಾಕಮ್ಮ ಇಸ್ಕೊಳ್ಳೋದು? ಕೊಡಮ್ಮ ಫೋನು. ಸೌಂಡು ಮಾತಾಡ್ತಿರು. ನೋಡು ಯಾರು ಫೋನ್ ಮಾಡಿರೋದು, ಕೊಡೋಗ ಅವಂಗೆ. ನೋಡಲ್ಲ ಅವ್ರದ್ದಾದ್ರೆ ಇಲ್ಲಿ ಇವರಿಬ್ರದು, ಇಬ್ರು ತೀಟ ಇದ್ದೀರು. ಅಮ್ಮನ ಹತ್ರಕ್ಕೆ ಹೋಯ್ತವ್ರೆ ಮಗು. ಅವ್ರ ಅಮ್ಮನ ಏನು ಅಮ್ಮನ ಹೆಸರು? ಹಂಸ ಅಂತ ಅವ್ರ ತಾಯಿ. ವಿಷಯನೇ ಬೇಡ, ನೀನ್ ಬಾ, ನೀನ್ ಬೇಡ ಬಾ ಇಲ್ಲಿ ಬಂದ್ಬಿಡು. ಬೇಡ ಬಾ, ನೀನ್ ಬೇಡ ಬಾ, ಬಂದ್ಬಿಡು. ಹೇಳ ಮತ್ ಕೇಳು. ಅಲ್ಲಡೆ ಏನೇ ಹಂಸ ಅಕ್ಕನ ಅಂತ ಎಲ್ಲ ಹೇಳ್ಕೊಟ್ಟಿದ್ಯ ಅವಳಿಗೆ. ತಾಯಿ ಹಿಂಗೆ ಹೇಳ್ಕೊಡ್ತಾರೆ ನೋಡು ಪಾಪ ಅದ್ ಹೆಂಗ್ ನೋಡ್ತೈತೆ ನೋಡು. ಸರಿ ದಿಶಾನಿ, ಬಾಯ್, ಗುಡ್ ನೈಟ್. 2 ಗಂಟೆ ಆಯ್ತು, ನಿನ್ಗಂತೂ ನಿದ್ದೆ ಬರಲ್ಲ. ಬಾಯ್. ಸ್ಮೈಲ್ ಮಾಡು, ಸರಿಯಾಗಿ ಮಾಡು. ಹಲ್ಲೇ ಕಾಣಿಸ್ತಾ ಇಲ್ಲ ನಿನ್ಗೆ. ನಿಮ್ಮಲ್ಲಿನ ಸೀಕ್ರೆಟ್ ಏನು ಸ್ನೇಹ ಅವ್ರೆ? ಇಲ್ಲಿ ತೋರ್ಸು ಅಲ್ಲೇ ಹೆಂಗೈತೆ. ಎಷ್ಟಲ್ಲಿ ಬಿದ್ದವ ಬಾಬಾ? 2ಕ್ಕೆ ಅಷ್ಟಾಗ್ಲ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು? ಮೈ ಗಾಡ್. ಬಂದವಳು. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಸ್.